ಜೈಷ್ನ ಪ್ರಮುಖ ತರಬೇತಿ ಕೇಂದ್ರ ಮತ್ತು ಕಾರ್ಯಾಚರಣೆ ನಡೆಸುವಂತಹ ಸ್ಥಳಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಮೇಲೆ ಭಾರತ ಮಿಡ್ ನೈಟ್ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದ್ದು ಭಾರತದ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಇದು ಬಹಳ ನಿರೀಕ್ಷಿತ. ಇದಕ್ಕೆ ಮುಂಚಿತವಾಗಿಯೇ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡಿಕೊಂಡಿದ್ರು. ಗಡಿ ರಾಜ್ಯಗಳಿಗೆ ಭೇಟಿ ನೀಡುವಂತೆ ರಾಜನಾಥ್ ಸಿಂಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ರಾಜನಾಥ್ ಸಿಂಗ್ಗೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಮೇಲೆ ನಡೆದಂತಹ ಭಾರತದ ಮಿಡ್ ನೈಟ್ ಏರ್ ಸ್ಟ್ರೈಕ್ ನಂತರದಲ್ಲಿ ಗಡಿ ರಾಜ್ಯಗಳು ಹೇಗೆ ಅಲರ್ಟ್ ಆಗಿರಬೇಕು ಮತ್ತು ಅಲ್ಲಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳ ಕುರಿತಾಗಿ ಹೆಚ್ಚು ನಿಗಾ ವಹಿಸಿ ಅಂತ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಅವರೀಗ ಗಡಿ ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಕ್ರಮಗಳ ಕುರಿತಾಗಿ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ನಡೆಸುವ ಮೂಲಕವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಲಾಗುತ್ತೆ ಮತ್ತು ಅಲ್ಲಿ ಈಗ ಏನ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಗಳನ್ನ ಸಹಜವಾಗಿರುತ್ತೆ. ಯಾಕಂದ್ರೆ ಗಡಿ ಹೊಂದ್ಕೊಂಡಿರ್ತಕ್ಕಂಥ ರಾಜ್ಯಗಳ ಮೇಲೆ ಹೆಚ್ಚು ಅದರ ಪರಿಣಾಮಗಳು ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆ ರಾಜ್ಯಗಳನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಈಗ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜನಾಥ್ ಸಿಂಗ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಅವರು ವಿಸಿಟ್ ಕೊಡಲಿದ್ದಾರೆ. ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು 9 ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ. ಈ ಜಾಗಗಳು ಮಾತ್ರ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ, ಅದು ಜಗಜ್ಜಾಹೀರಾಗಿದೆ. ಆದರೂ ಕೂಡ ಅವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಸುಮಾರು 26 ಜನ ಅಮಾಯಕರನ್ನ ಕೊಂದಾಕಿದ್ದಾರೆ. ಇವರನ್ನ ಬೆಂಬಲಿಸ್ತಕ್ಕಂಥವ್ರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವ್ರೆ. ಈ ಘಟನೆ ಆದಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನು ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ 9 ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಈ ಹಠಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ. ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ. ಆಪರೇಷನ್ ಸಿಂಧೂರ ಈ ದಾಳಿಗೆ ಭಾರತ ಹೆಸರನ್ನು ಕೊಟ್ಟಿದೆ. ಸುಮಾರು 25ಕ್ಕೂ ಹೆಚ್ಚು ಜನ ತಮ್ಮ ಕುಂಕುಮವನ್ನು ಕಳ್ಕೊಂಡ್ರು. ಅದಕ್ಕೆ ಪ್ರತೀಕಾರವಾಗಿ ಯಾರು ಈ ದಾಳಿಯಲ್ಲಿ ತೀರ್ಕೊಂಡ್ರು ಅವರ ಕುಟುಂಬದವರು ಇದಕ್ಕೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ, ನಮಗೆ ನಮ್ಮ ಸಾವಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೇಳಿದರು. ಇವತ್ತು ನಮ್ಮ ಭಾರತದ ಸೈನಿಕರು ಸನ್ಮಾನ್ಯ ನಮ್ಮ ಕೆಚ್ಚೆದೆಯ ಪ್ರಧಾನಿ ನರೇಂದ್ರ ಮೋದಿಯವರು ಉಗ್ರರ ತಾಣಗಳ ಬಗ್ಗೆ ದಾಳಿಯನ್ನು ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ಮಾಡಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ಹೋಗಿನೂ ಭಾರತ ಸ್ಟ್ರೈಕ್ ಮಾಡ್ಬೋದು ಅನ್ನೋದು 2ನೇ ಬಾರಿ ತೋರಿಸಿದ್ದಾರೆ. ಬಾಂಬೆಲ್ಲಾದಂಥ ದಾಳಿ ತಾಜ್ 26/11 ಆ ದಾಳಿ ಆದಾಗೆ ನಾವು ಸರಿಯಾದಂಥ ಪಾಠವನ್ನು ಅವತ್ತು ಪಾಕಿಸ್ತಾನಕ್ಕೆ ಕಲಿಸ್ಬಿಟ್ಟಿದ್ರೆ ಇವತ್ತು ಈ ಥರದ ದಾಳಿಗಳು ಆಗ್ತಾನೇ ಇರಲಿಲ್ಲ. ಅವತ್ತು ಯಾಕೋ ಗೊತ್ತಿಲ್ಲ, ಮನಮೋಹನ್ ಸಿಂಗ್ ಅವರು ಮಾತಾಡೋ ಸ್ಟೈಲೇ ನೋಡಿದೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಗಾಂಧೀಜಿ ಫೋಟೋ ಹಾಕಿ ಶಾಂತಿ 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 ಅಂತ ಹಾಕಿದ್ದಾರೆ. ಆಮೇಲೆ ಯಾರು ಅವ್ರನ್ನ ಮಖದ ಮೇಲೆ ಗೊತ್ತಿಲ್ಲ, ಏನು ಮಾಡಿದ್ರೋ ಗೊತ್ತಿಲ್ಲ, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ. ಈಗ ಇನ್ನೊಂದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ವಿರುದ್ಧ ಇವತ್ತೊಂದು ಹೋರಾಟ ಪ್ರಾರಂಭ ಆಗಿದೆ. ಈ ಒಂದು ಹೋರಾಟದಲ್ಲಿ, ಒಂದು ಯುದ್ಧದಲ್ಲಿ ಭಾರತಕ್ಕೆ ವಿಜಯ ಸಿಗಬೇಕು. ಇವತ್ತು ಉಗ್ರಗಾಮಿಗಳು ಏನು ಇಡೀ
ಜಗತ್ತಿನಲ್ಲಿ ಒಂದು ರೀತಿ ಮಾರಕ ಆಗೋ ರೀತಿಯಲ್ಲಿ ಇವತ್ತು ರಕ್ತದೊಕ್ಕಳಿ ನಡೆಸ್ತಾ ಇದ್ದಾರೆ. ಇದ್ರ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ತಕ್ಕಂತ ದಿಟ್ಟ ನಿರ್ಣಯವನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೈಗೊಂಡಂತ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ಅಡುಗು ತಾಣಗಳಿದ್ದಾವೆ ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ. ನಮ್ಮ ಭಾರತ ಮಾತೆಯ ತಾಯಂದಿರ ಸಿಂಧೂರವನ್ನು, ಸಹೋದರಿಯರ ಸಿಂಧೂರವನ್ನು ಅಳಿಸ್ಲಿಕ್ಕೆ ಬಂದಂಥವ್ರನ್ನ ಅಳಿಸಿ ಹಾಕೋದ್ರ ಮೂಲಕ ಆ ಸಿಂಧೂರ ಅನ್ನುವಂಥ ಹೆಸರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ, ನಮ್ಮ ಸೈನ್ಯಕ್ಕೆ ಅಭಿನಂದಿಸ್ತೇನೆ. ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಮಗೆ ಸ್ವತಂತ್ರ ಸಿಕ್ಕಿದರೆ ನಮ್ಮ ದೇಶದ ಕೂದಲು ಕೊಂಕೊಲಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ನಂಬಿಕೆಯನ್ನು ಗಟ್ಟಿ ಮಾಡಿದ್ದೀರಿ. ಅತ್ಯಂತ ಸಂತೋಷದ ದಿನ ಇದು. ನಮಗೆ ಇವತ್ತೊಂದು ಎರಡನೇ ದೀಪಾವಳಿ ಇದ್ದಂಗೆ. ಶತ್ರುಗಳನ್ನು ಪೂರ್ಣ ನಿರ್ನಾಮ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ. ಉಗ್ರವಾದ ಬೇರ್ ಸಹಿತ ಕಿತ್ತಾಕಿ ನಿಮ್ಮ ಜೊತೆಗೆ ನಾವಿದ್ದೇವೆ. ಸರ್, ಒಂದು ಧರ್ಮದ ಅಂಧತ್ವದಲ್ಲಿ ದಾಳಿ ಮಾಡಿದಂಥವ್ರು ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಳ್ತಿರ್ದಂಗೆ ಆಗಿರುವಂಥದ್ದು. ಕ್ಷಮಿಸಿ, ಧರ್ಮ ಬೇರೆ, ಮತ ಬೇರೆ. ಧರ್ಮ ಅನ್ನೋದು ಜಗತ್ತಿನ ಒಳಿತನ ಬಯಸೋದು. ಬಸವಣ್ಣವ್ರು ಹೇಳ್ತಾರೆ, ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸುವಂಥ ಅದು ಧರ್ಮ. ಇದು ಮತದ ಮತಾಂಧತೆಯ ಕ್ರೌರ್ಯಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ ಬೇರೆ, ಧರ್ಮ ಬೇರೆ. ಇಸ್ಲಾಂ ಒಂದು ಮತ, ರಿಲಿಜನ್ ಎಲ್ಲ ಧರ್ಮ ಅಲ್ಲ. ಧರ್ಮ ಯೂನಿವರ್ಸಲ್ಲು. ಅದು ಜಿಹಾದನ್ನು, ಕೊಲ್ಲೋದನ್ನು ಕಾಯಕ ಮಾಡ್ಕೊಳ್ಳಲ್ಲ ಧರ್ಮ. ಇದು ಕೊಲ್ಲೋದನ್ನು ಕಾಯಕ ಮಾಡಿಕೊಂಡ್ರೆ ಅದು ಮತ ಮಾತ್ರ. ಹಾಂ, ಅದು ನೋಡಿ, ನೀವೀಗ ಅವರ ಮನಸ್ಥಿತಿ, ಅವ್ರು ಬೆಳೆದಿರೋ ರೀತಿ, ಅವ್ರನ್ನ ಬೆಳೆಸಿರೋ ರೀತಿ ಹಾಗೇ ಇದೆ. ಇವತ್ತಿಗೂ ಅನ್ಯ ದೇವರುಗಳ ಬಗ್ಗೆ ಸಹಿಷ್ಣುತೆ ಇಸ್ಲಾಂನಲ್ಲಿಲ್ಲ. ಅನ್ಯ ಮತಗಳ ಬಗ್ಗೆ ಸಹಿಷ್ಣುತೆ ಇಲ್ಲ. ಇದ್ದಿದ್ದರೆ ಒಂದು ಕಡೆ ಎರಡು ಕಡೆ ಅಲ್ಲ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಸಿರಿಯಾದಲ್ಲಿ, ಆಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ತಾನು ಬಹುಸಂಖ್ಯಾತರಾದ ಕಡೆ ಎಲ್ಲ ಕ್ರೌರ್ಯವನ್ನು ಮೆರಿತಾ ಇರಲಿಲ್ಲ. ಪಾಠ ಹೇಳಿಕೊಟ್ಟ ಶಿಕ್ಷಕಿಯರನ್ನೇ ಅತ್ಯಾಚಾರ ಮಾಡುವ, ಪಾಠ ಹೇಳಿಕೊಟ್ಟ ಗುರುವನ್ನೇ ತಲೆ ಕತ್ತರಿಸುವ ಕ್ರೌರ್ಯಕ್ಕೆ ಮುಂದಾಗ್ತಿರಲಿಲ್ಲ. ಇದು ಅವರ ದುಸ್ಥಿತಿ. ಅವರು ಆಲೋಚನೆ ಮಾಡಬೇಕು. ಜಗತ್ತಿಗೆ ಶಾಂತಿ ಬೇಕು. ಅದು ಸ್ಮಶಾನದ ಶಾಂತಿ ಅಲ್ಲ, ಅದು ನಿರ್ಮಲವಾಗಿರೋ ಶಾಂತಿ. ಉಗ್ರವಾದಿಗಳು ಸ್ಮಶಾನದ ಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಬಯಸ್ತಾರೆ. ಉಗ್ರವಾದಿಗಳನ್ನು ಮಟ್ಟ ಹಾಕೋದ್ರ ಮೂಲಕ ಅದು ಶಾಶ್ವತವಾಗಿರುವ ಶಾಂತಿಯನ್ನು ನಾವು ಬಯಸ್ತೇವೆ, ನರೇಂದ್ರ ಮೋದಿಯವರು ಬಯಸ್ತಾರೆ. ಉಗ್ರವಾದಿಗಳು ಬೆಳೆಯೋಕ್ಕೆ ಬಿಟ್ಟರೆ ಅದು ಸ್ಮಶಾನದ ಶಾಂತಿ. ನಮಗೆ ಸ್ಮಶಾನದ ಶಾಂತಿ ಬೇಕಾಗಿಲ್ಲ. ನಮಗೆ ಜನ ನೆಮ್ಮದಿಯಿಂದ ಬದುಕುವ ಶಾಂತಿ ಬೇಕು. ಅದಕ್ಕೆ ಉಗ್ರವಾದಿಗಳು ಮತ್ತು ಉಗ್ರವಾದವನ್ನು ಬೆಳೆಸುವಂಥ ಎಲ್ಲವೂ ನಿರ್ಮೂಲ ಆಗಬೇಕು. ಆಗ ಜಗತ್ತು ಶಾಂತಿಯ ಕಡೆಗೆ ಹೊರಳುತ್ತೆ. ಯಾವುದು ಉಗ್ರವಾದಕ್ಕೆ ಪ್ರಚೋದನೆ ಕೊಡುತ್ತೆ, ಉಗ್ರವಾದವನ್ನು ಬೆಳೆಸುತ್ತೆ, ಅದು ನಿರ್ಮೂಲನೆ ಆಗಲೇಬೇಕು. ಆಗ ಶಾಂತಿ ನೆಲೆಸುತ್ತೆ, ಗಾಂಧಿ ಮೌಲ್ಯಕ್ಕೆ ಬೆಲೆ ಬರುತ್ತೆ. ಗಾಂಧಿ ಮೌಲ್ಯಕ್ಕೆ ಬೆಲೆ ಬರಲಿಲ್ಲ. ಯಾಕೆಂದರೆ ಗಾಂಧಿ ಬದುಕಿದ್ದಾಗಲೇ ಭಾರತ ವಿಭಜನೆ ಆಯಿತು, ಲಕ್ಷಾಂತರ ಜನರನ್ನು ಕೊಂದರು, ಕೋಟ್ಯಾಂತರ ಜನ ನಿರ್ವಸಿತರಾದರು. ಅಂಥ ಶಾಂತಿ ನಮಗೆ ಬೇಡ. ನಮಗೆ ಬೇಕಾಗಿರೋದು ಉಗ್ರವಾದಿಗಳನ್ನು ಮಟ್ಟ ಹಾಕಿ ಕಾಶ್ಮೀರದಲ್ಲೂ ಶಾಂತಿ ನೆಲೆಸಬೇಕು, ಜಗತ್ತಿನಲ್ಲೂ ಶಾಂತಿ ನೆಲೆಸಬೇಕು, ಇಡೀ ಭಾರತದಲ್ಲಿ ಶಾಂತಿ ನೆಲೆಸಬೇಕು. ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಈಗ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರೆಗೂ ನಮ್ಮೆಲ್ಲರ ರಾಜಕೀಯ ಜೀವನದಲ್ಲಿ ಹಾಗೂ ಬಾಲ್ಯದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು. ಅಂತಹ ಭಾರತ ಮಾತೆಯ ಸಿಂಧೂರವಾಗಿರುವಂತಹ ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಮಹಿಳೆಯರ ಪತಿಯರನ್ನು ಹುಡುಕಿ ಹೆಕ್ಕಿ ಅವರ ಸಿಂಧೂರವನ್ನೇ ಅಳಿಸುವಂತಹ ಕೆಲಸವನ್ನ ಏಪ್ರಿಲ್ 22ನೇ ತಾರೀಕು ಮುಸ್ಲಿಂ ಉಗ್ರವಾದಿಗಳು ಮಾಡಿದ್ರು. ಮೋದಿಯವರು ಬರೀ ಘೋಷವಾಕ್ಯವನ್ನ ಹಾಕಿ ಕೇಳಿ ಬೆಳೆದು ಬಂದವರಲ್ಲ, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ, ಧೀಮಂತ ನಾಯಕ ಅನ್ನೋದನ್ನ ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ಹಾಗೂ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವಾಗಿ ಅವರ ಬೆನ್ನಿಗೆ ನಿಂತಿರುವಂತಹ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಮಸ್ತ ಭಾರತೀಯರ ಪರವಾಗಿ, ಕನ್ನಡಿಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಆಪರೇಷನ್ ಸಿಂಧೂರವನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದ ಸೇನೆ ನೆರವೇರಿಸಿದೆ. ಇರುವಂಥ ಸಮಯದಲ್ಲಿ
ನಾವು ಕಠಿಣ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಮತ್ತು ಎಲ್ಲರ ನಿರೀಕ್ಷೆಯಂತೆ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಒಂದು ಸಂದೇಶ ಕಳಿಸೋದು ಅತಿ ಅವಶ್ಯ. ಸೂಕ್ತ ಪ್ರತಿಕ್ರಿಯೆಯನ್ನು ನಾವು ಕೊಡಲೇಬೇಕಾಗಿದೆ. ಭವಿಷ್ಯದಲ್ಲೂ ಸಹ ಇಂಥ ಒಂದು ಕೃತ್ಯಗಳು ನಡೆದರೆ ನಾವು ಸೂಕ್ತ ಪ್ರತಿಕ್ರಿಯೆಗಳು ಕೊಡ್ತಾ ಇರ್ತೀವಿ. ನಾವು ಎಲ್ಲ ಒಂದು ಪರಿಸ್ಥಿತಿಗೂ ಸಹ ಸಿದ್ಧ ಆಗಿದ್ದೀವಿ. ನಿಮ್ಗೆ ಗೊತ್ತಿದೆ, ಮಾಕ್ ಡ್ರಿಲ್ಗಳು ಸಹ ನಡೀತಾ ಇದ್ದಾವೆ ಮತ್ತು ಭಾರತ ಸರ್ಕಾರನೂ ಕೂಡ ಯಾವುದೇ ಒಂದು ಭವಿಷ್ಯದಲ್ಲಿ ಬಂದಿರುವಂಥದ್ದು ಔಟ್ಕಮ್ಗಳಿಗೆ ನಾವು ಅಂತ ಏನೇ ಒಂದು ಫಲಿತಾಂಶ ಬಂದರೂ ಸಹ ನಾವು ಸಿದ್ಧ ಆಗಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಏನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಪಹಲ್ಗಾಮ್ದಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ನೋಡಿದರೆ ಸಮಸ್ತ ಭಾರತೀಯರಿಗೆ ದುಃಖವನ್ನು ಉಂಟು ಮಾಡಿದೆ ಮತ್ತು ಒಂದು ರೀತಿ ಆಕ್ರೋಶನೂ ಕೂಡ ನಮ್ಮೆಲ್ಲರಲ್ಲೂ ಒಂದು ರೀತಿ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಲೇಬೇಕಾಗಿದೆ. ಭಾರತ ಸರ್ಕಾರದಲ್ಲಿ ನಮ್ಮ ನಿರೀಕ್ಷೆಯಂತೆ ಇವತ್ತು ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಕ್ಷಣೆ ಮಾಡೋದರಲ್ಲಿ ಎರಡು ಮಾತಿಲ್ಲ, ರಾಜಕೀಯನೂ ಸಹ ಇಲ್ಲ ಮತ್ತು ಭವಿಷ್ಯದಲ್ಲೂ ಸಹ ನಮ್ಮ ಗಡಿಯನ್ನು ರಕ್ಷಣೆ ಮಾಡೋದು ಅತಿ ಅವಶ್ಯ. ಗಾಂಧೀಜಿಯವರ ಅನೇಕ ಹೇಳಿಕೆಗಳು ಶಾಂತಿಯ ಒಂದು ಪರವಾಗಿದೆ, ಆದರೆ ಇಂಥ ಸಂದರ್ಭದಲ್ಲಿ ಅವರು ಇದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ನಾವು ನಿಮ್ಮ ಮೂಲಕ ನಿಮ್ಮ ವೀಕ್ಷಕರಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಪೂರ್ಣವಾಗಿ ಅದನ್ನು ನಾಶ ಮಾಡಬೇಕಾಗಿರೋದು ಅತಿ ಅವಶ್ಯ. ಭಯೋತ್ಪಾದಕರು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಅವಕಾಶ ಕೊಡಬಾರ್ದು. ನಮ್ಮ ಈಗೊಂದು ಘಟನೆ ಇರ್ಬೋದು, ಪಹಲ್ಗಾಮ್ನಲ್ಲಿ, ಪಠಾಣ್ಕೋಟಲ್ಲಿ ನಮ್ಮ ಯೋಧರ ಮೇಲೆ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು, 26/11 ಇರ್ಬೋದು, ಹಮಾಸ್ ವತಿಯಿಂದ ಇಲ್ಲಿ ಇಸ್ರೇಲ್ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು, 9/11 ಇರ್ಬೋದು, ಎಲ್ಲನೂ ಕೂಡ ಯಾವ ರೀತಿ ನಮ್ಮ ಇಡೀ ವಿಶ್ವದ ಒಂದು ಮೇಲೆ ಅಂಥ ಒಂದು ದುಃಖದ ಒಂದು ಪರಿಸ್ಥಿತಿ ಇರ್ಬೋದು ಮತ್ತು ವಿಶ್ವದ ಒಂದು ಶಾಂತಿಯ ಒಂದು ಏನು ಕಾಪಾಡಲಿಕ್ಕೆ ಎಲ್ಲ ದೇಶಗಳು ಮುಂದುವರಿತಾ ಇದೆ, ಅದಕ್ಕೆ ಹಿನ್ನಡೆ ಆಗ್ತಾ ಇರುವಂಥದ್ದು ಭಯೋತ್ಪಾದಕರಿಂದ. ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನಾವು ಕೊಡಲೇಬೇಕಾಗಿದೆ ಮತ್ತು ಇಡೀ ವಿಶ್ವದ ಮುಖದಿಂದ ಅವ್ರನ್ನ ಇರೇಸ್ ಮಾಡಬೇಕಾಗಿರೋದು ಅತಿ ಅವಶ್ಯ. ಬೇಕಾದಷ್ಟು ಪಾಕಿಸ್ತಾನದ ನಾಯಕರನ್ನು ನಾವು ಉಲ್ಲೇಖ ಮಾಡ್ಬೋದು. ಅವರು ಭಯೋತ್ಪಾದಕರನ್ನು ಒಂದು ಯಂತ್ರ ಆಗಿ ಬಳಸ್ತಾ ಬಂದಿದ್ದಾರೆ, ಭಯೋತ್ಪಾದಕರ ಪೋಷಕರಾಗಿ ಅವರು ಮುಂದುವರಿತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಂಥ ಒಂದು ಉತ್ತರ ಕೊಟ್ಟಿದ್ರೂ ಸಹ ಅವರು ಬುದ್ಧಿ ಕಲಿತಾರೋ ಇಲ್ವೋ ಪಾಕಿಸ್ತಾನಿಗೆ ಕೇಳಬೇಕಾಗಿದೆ. ನಿನ್ನೆ ತಡರಾತ್ರಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರನ್ನು ನಡೆಸಿರುವಂಥದ್ದು ಅತ್ಯಂತ ಸ್ವಾಗತದ ಸಂಗತಿ ಮತ್ತು ಇಡೀ ದೇಶದ ಜನ ಒಟ್ಟಾಗಿ ಸೈನ್ಯಾಡಳಿತವನ್ನು ನಾವು ಅತ್ಯಂತ ಸಂತೋಷದಿಂದ ಅದನ್ನು ಬೆಂಬಲಿಸ್ತಾ ಇದ್ದೇವೆ. ನಿರಂತರವಾಗಿ ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಯಿಂದ ಭಾರತ ಸಾಕಷ್ಟು ಬಾರಿ ತೊಂದರೆಗಳನ್ನು ಅನುಭವಿಸಿತ್ತು. ಈ ಬಾರಿ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಸಂಪೂರ್ಣವಾದಂಥ ಅಧಿಕಾರವನ್ನು ಸೇನೆಗೆ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಆಪರೇಷನ್ ಸಿಂಧೂರ್ ನಡೆದಿದೆ. ಪಾಕಿಸ್ತಾನದ 9 ನೆಲೆಗಳ ಮೇಲೆ, ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿಯಾಗಿದೆ ಅಂತೇಳಿ ಸುದ್ದಿ ಮಾಧ್ಯಮಗಳು ಇವತ್ತು ಬಿತ್ತರಿಸ್ತಾ ಇದೆ. ಇವತ್ತಿನ ಕಾಲಘಟ್ಟದ ಸವಾಲು ಮತ್ತು ಅಗತ್ಯತೆ ಏನು ಅಂತ ಕೇಳಿದರೆ, ಇಡೀ ದೇಶದ ಜನ ಒಂದಾಗಿ ಭಾರತೀಯ ಸೈನ್ಯವನ್ನು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಬೇಕು ಮತ್ತು ಅದರ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ಲಬೇಕು. ದೇಶದ 150 ಕೋಟಿ ಜನನೂ ಕೂಡ ಭಾರತೀಯ ಸೈನಿಕರಿಗೆ ಮಾನಸಿಕ ಧೈರ್ಯವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಎರಡನೇದು, ಪಾಕಿಸ್ತಾನ ಪ್ರತಿದಾಳಿಯನ್ನು ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಡುವಂಥ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದೇಶದ ಆಂತರಿಕವಾಗಿ ನಾವು ನಮ್ಮ ಭದ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಿಕ್ಕಾಗುತ್ತೋ ಅದನ್ನು ಮಾಡೋಣ. ಆಪರೇಷನ್ ಸಿಂಧೂರು ಇವತ್ತು ಜಗತ್ತಿಗೆ ಒಂದು ಉತ್ತರವನ್ನು ಕೊಡುತ್ತೆ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತೆ. ಈ ಆಪರೇಷನ್ ಸಿಂಧೂರಿನ ಮುಖಾಂತರ ಭಯೋತ್ಪಾದನೆ ಮೂಲೋತ್ಪಾಟನೆ ಆಗಬೇಕು, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇದೆ. ನಾನು ಈ ಏರ್ ಸ್ಟ್ರೈಕನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಸಹಜವಾಗಿ ಪಾಲ್ಗಾವ್ನ ಘಟನೆಯ ಹಿನ್ನೆಲೆಯಲ್ಲಿ ದಾಳಿ ನಡೆದಿದ್ದರೂ ಕೂಡ ಸ್ವಾತಂತ್ರ್ಯ ಬಂದ ನಂತರದ ಎಲ್ಲ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಯಾರ್ಯಾರು ಬಲಿಯಾಗಿದ್ದರೋ ಅವ್ರಿಗೆಲ್ಲರಿಗೂ ಕೂಡ ಇವತ್ತೆಲ್ಲ ಒಂದು ಕಡೆ ಸಮಾಧಾನ ತಂದಿರ್ಬೋದು. ಯಾಕೆಂತಂದರೆ ಒಂದಲ್ಲ ಒಂದು ರೀತಿಯಾದಂಥ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಪೋಷಿಸ್ತಾನೆ ಬಂದಿತ್ತು. ಅದಕ್ಕೊಂದು ತಕ್ಕ ಉತ್ತರವನ್ನು ಇವತ್ತು ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾಗಿ ಇದು ಭಯೋತ್ಪಾದನೆಯ ವಿರುದ್ಧದ ಹೋರಾಟ. ಎಲ್ಲ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡಿ ಸಂಪೂರ್ಣವಾಗಿ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು. ಅದು ಆಪರೇಷನ್ ಸಿಂಧೂರ್ನ ಚಟುವಟಿಕೆ ಆಗಬೇಕು ಅಂತೇಳಿ ನಾವು ಆಶಿಸ್ತೇವೆ.